ಏನಾದ್ರು ಉಲ್ಲೇಖ ಮಾಡಿದಾರಾ? ಏನಂತ ಹೇಳಿದ್ರು, ನನಗೋಸ್ಕರ ಯಾರು ಡೆಲ್ಲಿಗೆ ಹೋಗ್ಬೇಡಿ. ಒಂದು ಯಾರೋ ಓರ್ವ ನಾಯಕ ಇದ್ದಾನೆ ಅಂದ ತಕ್ಷಣ ಅವರ ಕೆಳಗಡೆ ಅವರನ್ನ ಸಪೋರ್ಟ್ ಮಾಡುವಂತ ಎಷ್ಟೋ ಜನ ಉಪನಾಯಕರು ಇರ್ತಾರೆ. ಅವರು ಏನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸ್ಪಿರೇಷನ್ ಇರುತ್ತೆ, ಅಥವಾ ಯಾವುದೋ ಒಂದು ಉನ್ನತ ಪೊಸಿಷನ್ಗೆ ಹೋಗ್ಬೇಕು ಅನ್ನೋ ಆಸ್ಪಿರೇಷನ್ ಇರುತ್ತೆ. ಸೊ ಅದು ಆಗಿದ ತಕ್ಷಣ ಅವ್ರಿಗೆ ಇವ್ರಿಗೆ ಜಟಾಪಟಿ ಇದೆ ಅಂತಂದ್ರೆ 2013ರಲ್ಲಿ ಇಂಥದ್ದೇ ಒಂದು ಸಿಚುಯೇಷನ್ ದೇಶದಲ್ಲಿ ನಿರ್ಮಾಣ ಆಗಿತ್ತು ಸರ್. 2012ರಲ್ಲಿ 12-13ರ ಮಧ್ಯದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, LK ಅಡ್ವಾಣಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. LK ಅಡ್ವಾಣಿ ಅವರು ಬರಲೇ ಇಲ್ಲ ಗೋವಾದ ಒಂದು ಸಮಾವೇಶಕ್ಕೆ. ಆಮೇಲೆ ಹಂಗೆ ಅನೌನ್ಸ್ ಮಾಡ್ಬೇಕಾಯ್ತು, he is the prime ministerial candidate ಅಂತ ಹೇಳಿ. ಹೇಳ್ತಾ ಇರೋದು ನಾನು, ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಚರ್ಚೆ ಮಾಡಕ್ಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಸಿದ್ದರಾಮಯ್ಯ ಅವರು, ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಬಾರ್ದಾಗಿತ್ತು ಅಲ್ವಾ ನಾಗೇಂದ್ರ ಸರ್? ವಿಷಯ ಕರೆಕ್ಟ್, ಸ್ವಾತಿ ಅವರು ಹೇಳಿದ ಪ್ರತಿ ಅಂಶ ಕೂಡ ಕರೆಕ್ಟ್. ಮುಖ್ಯಮಂತ್ರಿ ಅನೌನ್ಸ್ ಆಗ್ಲಿಕ್ಕೆ ಮುಂಚೆನೇನೆ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ರು ಇಬ್ರು ಆಸ್ಪಿರೆಂಟ್ಸ್. ಬಟ್ ಅವಕಾಶ ಸಿಕ್ಕಿದ್ ಸಿದ್ದರಾಮಯ್ಯನವರಿಗೆ, ಮುಗಿದೋಗ್ಬೇಕಾಗಿತ್ತು ಚರ್ಚೆ ಅಲ್ಲಿಗೆ. ಯಾಕಂದ್ರೆ ಜನ ಕೊಟ್ಟಿರೋದು ಸುಭದ್ರ ಬಹುಮತದ ಸರ್ಕಾರವನ್ನ, ಅದು ಸುಭದ್ರವಾಗಿ ಇರಬೇಕಾಗಿತ್ತು. ಈ ಅಭದ್ರತೆ ಯಾಕೆ ಅನ್ನೋದೇ ಪ್ರಶ್ನೆ ಈಗ. ಮೇಡಮ್, ಸುಭದ್ರತೆ ಅಭದ್ರತೆ ಬಗ್ಗೆ ನಮಗೆ ಸಂಬಂಧ ಇಲ್ಲ. ನಾನು ಹೇಳ್ತಾ ಇರೋದು ಅವ್ರ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ನಾವು ಎಂಟ್ರಿಫೈ ಆಗೋದಿಲ್ಲ. ಪಕ್ಷದ ವಿಚಾರ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಅವರ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ. ಕರ್ನಾಟಕ ಜನತೆ ಪೂರ್ಣ ಬಹುಮತ ಕೊಟ್ಟಿರ್ತಕ್ಕಂಥದ್ದು, ಉತ್ತಮವಾದ 5 ವರ್ಷದ ಆಡಳಿತ ಕೊಡಿ ಅಂತಕ್ಕಂಥದ್ದು. ಕುರ್ಚಿ ಕದನ ನಡೀತಾ ಇರ್ತಕ್ಕಂಥ ನೀವು ಶೇರ್ ಮಾಡ್ಕೊಂಡಿದ್ದೀರೋ ಏನ್ ಮಾಡ್ಕೊಂಡಿದ್ರು ಏನ್ ಕಥೆ ನಮಗ್ ಗೊತ್ತಿಲ್ಲ. ಮಾನ್ಯ ಕಾಂಗ್ರೆಸ್ ವಕ್ತಾರರ ಡಬಲ್ ಸ್ಟ್ಯಾಂಡ್ ಅನ್ನ ನಾನು ಒಪ್ಪೋದಿಲ್ಲ. ಅವ್ರು ಏನಂತ ಹೇಳ್ತಿದ್ದಾರೆ, ದಯವಿಟ್ಟು ನಾನು ಮಾತಾಡೋ ಬಿಡ್ಬೇಕು, ನೀವು ಮಾತಾಡೋ ಮಾತಾಡಿಲ್ಲ. ಅವ್ರು ಏನಂತ ಹೇಳ್ತಿದ್ದಾರೆ, ಯಾವ್ದೋ ಒಂದು ಪಾರ್ಟಿಗೆ ಅವ್ರ ಬಾಲಕೃಷ್ಣ ಅವರ ಸನ್ಮಾನ್ಯ ಮಾಗಡಿ ಶಾಸಕರ ಅಂತ ಬಾಲಕೃಷ್ಣ ಅವರ ಬರ್ತ್ಡೇಗೆ ಸೇರಿದಂತೆ. ಮಾಗಡಿ ಶಾಸಕರ ಬರ್ತ್ಡೇಗೆ ಸೇರಿರ್ತಕ್ಕಂಥವ್ರು ಸಾರ್ವಜನಿಕರು, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ, ಸಂಬಂಧಿಕರುಗಳಿದ್ದಾರೆ, ಜನಾಂಗದವರಿದ್ದಾರೆ, ಎಲ್ಲರೂ ಇದ್ದಾರೆ. ಕೇವಲ ಅಲ್ಲಿ ಸೇರಿರ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ ಶಾಸಕರುಗಳು ಮಾತ್ರ. ಬರ್ತ್ಡೇಗೆ ಗೆರೆ ಹಾಕೊಂಡ್ಬಿಟ್ಟಿದ್ರು ನೀವು. ಬೇರೆ ಶಾಸಕರು, ಬೇರೆ ಪಕ್ಷದ ಶಾಸಕರುಗಳಿರ್ಲಿಲ್ಲ ನಿಮ್ಮಲ್ಲಿ? ಒಂದು ನಿಮಿಷ ಮೇಡಮ್, ಬರ್ತಾ ಇದ್ದೀನಿ, ಒಂದು ನಿಮಿಷ ನಾನು ಬರ್ತಾ ಇದ್ದೀನಿ. ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ DCM ಅವರು ಒಂದು ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ನೋಡ್ರಿ ಯಾವ ಅಂಕಿ ಅಂಶಗಳು ಬೇಕಿಲ್ಲ ರೀ, ನಮ್ಗೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಕೌಂಟರ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಶಾಸಕಾಂಗ ಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕಂದ್ರೆ ಅಂಕಿಅಂಶಗಳು ಬೇಕು ಅಂತ ಹೇಳಿ ಯಾವಾಗ ಅವ್ರು ಹೇಳ್ತಾರೋ ಅವತ್ತಿಂದ ಕೂಡ ಫೈಟ್ ಆಗುತ್ತೆ ಅಂಕಿಅಂಶಗಳ ವಿಚಾರವಾಗಿ. ನೀವು ಅಂಕಿಅಂಶಗಳ ವಿಷಯದಲ್ಲಿ ಮುಳುಗ್ಬಿಟ್ಟು ರಾಜ್ಯ ಸರ್ಕಾರದ ಅಭಿವೃದ್ಧಿಯನ್ನ ಕಡೆಗಣಿಸ್ತಾ ಇದ್ದೀರಾ ಅಂತಕ್ಕಂಥ. ಯಾಕೆ ನೇನೆ ಅವ್ರು ಬರ್ಡನ್ ಅಂತಕ್ಕಂಥ ಪದ ಹೇಳಿದ್ರು ಅಂತಂದ್ರೆ ಈ ಕಾರಣಕ್ಕೆ ಹೇಳಿದ್ದು. ಬರ್ಡನ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಅಭಿವೃದ್ಧಿ ಬಗ್ಗೆ ನಿಮಗೆ ಗಮನ ಇಲ್ದೇನೆ ನಿಮ್ಮ ಸ್ವಪ್ರತಿಷ್ಠೆಗೋಸ್ಕರ ನೀವು ಈ ರಾಜ್ಯವನ್ನ ಬೇರೆ ರೀತಿ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಂಬರ್ 1. ನಂಬರ್ 2, ನೀವು ನಮ್ಮಲ್ಲಿ ಬಣಗಳಿಲ್ಲ ಅಂತಂದ್ರಿ, 28 ಬಣಗಳು ತೋರಿಸಿದ್ರಿ. ಬಣಗಳಿಲ್ಲ, ನಮ್ಮತ್ತೆ ಸಂಖ್ಯಾಬಲ 40 ಜನ ಇದ್ದಾರೆ, 60 ಜನ ಇದ್ದಾರೆ. ಒಬ್ರು ಬೆಳಗಾವಿಂದ 68 ಜನ ಇದ್ದಾರೆ ಅಂತಂದ್ರು, ಇಲ್ಲದ 45 ಜನ ಇದ್ದೀವಿ ಅಂತಂದ್ರು. ಪದೇ ಪದೇ ಹೇಳ್ತಾರೆ ಕೊಟ್ಟ ಮಾತಿಗೆ ತಕ್ಕಂತೆ ನಡ್ಕೋಬೇಕು ಅಂತಕ್ಕಂಥ. ಇವೆಲ್ಲ ಕೂಡ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಅವರೊಂದು ಇವತ್ತು ಹೇಳ್ತಾರೆ ಮಾಧ್ಯಮಗಳ ಸೃಷ್ಟಿ ವಿರೋಧ ಪಕ್ಷದ ಮಾತು ಅಂತಾರೆ. ಬಾಯಿಗೆ ಬಂದಂತೆ ನೀವು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇರ್ತಕ್ಕಂಥ ನಿಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ನೀವು ವೈಯಕ್ತಿಕವಾಗಿ ಎಲ್ಲಾದ್ರೂ ಹೇಳ್ಕೊಳ್ಳಿ. ಮಾಧ್ಯಮಗಳ ಮುಂದೆ ಬಂದು ಹೇಳಿರ್ತಕ್ಕಂಥದ್ದು ನೀವು, ಮಾಧ್ಯಮಗಳ ಮುಂದೆ ಬಂದು ಹೇಳಿರ್ತಕ್ಕಂಥದ್ದು ನೀವು. ಅವ್ರಿಗೆ ಇನ್ನೊಂದಿನ ಏನ್ ಗೊತ್ತಾ, ಫಸ್ಟ್ ಅದನ್ನ ಡೈವರ್ಟ್ ಮಾಡ್ಬೇಕಂತಾರೆ. ಕುಮಾರಸ್ವಾಮಿ ನಿಮ್ಮದು ಹೇಳ್ರಿ ಇವತ್ತು, ಇವತ್ತು ನಿಮ್ದು ಹೇಳ್ರಿ ಇವತ್ತು, ಬೇರೆ ಬಗ್ಗೆ ನಿಮಗೆ ಯಾಕೆ ಮಾತಾಡ್ತೀರಾ ಇವತ್ತು? ಹೌದು, ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೇ ನೈತಿಕತೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ದೇವೇಗೌಡ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಇಲ್ಲ. ಯಾವ ನೈತಿಕತೆ ಯಾವ ನೈತಿಕತೆ ದೇವೇಗೌಡ ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಶಿವರಾಮ್ ಸರ್, ಸಂಖ್ಯೆ ಇಲ್ಲ DK ಶಿವಕುಮಾರ್ ಅವರ ಪರವಾಗಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ನಿನ್ನೆ ಫೋಟೋದಲ್ಲೇನೆ 18 ಜನ, ಲೆಕ್ಕದ ಪ್ರಕಾರ 32 ಜನ ಬಂದು ಹೋಗಿದ್ದಾರೆ. ಈ ಕಾಂಪೌಂಡ್ ಮೇಲೆ ಕೂತವ್ರು ಒಂದಷ್ಟು ಜನ ಇರ್ತಾರಂತೆ ಸರ್. ನನಗೆ ಗೊತ್ತಿಲ್ಲ, ರಾಜಕೀಯ ಅನುಭವ ಇರೋರಿಗೆ ಹೆಚ್ಚಿಗೆ ಮಾಹಿತಿ ಇರಬೇಕು. ಅಂದ್ರೆ ಸಮಯ ಬಂದಾಗ ಆ ಕಡೆನೋ ಈ ಕಡೆನೋ ಜಂಪ್ ಮಾಡ್ಬಿಡೋಣ ಅನ್ನೋ ಕಾಂಪೌಂಡ್ ಮೇಲೆ ಕೂತಿರೋರು ಕೆಲವರಂತೆ. ಎಲ್ಲಾ ಲೆಕ್ಕ ಹಾಕಿದ್ರೆ 60+ ಆಯ್ತಂತೆ DK ಶಿವಕುಮಾರ್ ಅವ್ರ ಪರವಾಗಿ.
ಇಲ್ಲಿ ಮೇಡಮ್ ಏನಾಗಿದೆ, ಇದು ರಾಜಕಾರಣ ಭಾಳ ಪ್ರಮುಖ. ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಮುಖ್ಯಮಂತ್ರಿ ವಿಚಾರದಲ್ಲಿ ಭಾಳ ಗೊಂದಲಗಳನ್ನು ಸೃಷ್ಟಿ ಆಗ್ತಾ ಇದೆ. ಅದು ರಾಜಕಾರಣಿಗಳು ಮಾಡ್ತಿರ್ಬೋದು, ಅದು ಮಾಧ್ಯಮದ ಪ್ರತಿನಿಧಿಗಳಾಗಿರ್ಬೋದು, ಅಥವಾ ಪಕ್ಷದ ವೇದಿಕೆಗಳಾಗಿರ್ಬೋದು. ಅಂದರೆ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಿದೆ. ಆದರೆ ಭಾಳ ಪ್ರಮುಖವಾಗಿ ಇಲ್ಲಿ ನಾನು ಹೇಳೋವಂಥದ್ದು, ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗ್ತದೆ ಅಂತೇಳಿ ಚರ್ಚೆ ಆಗ್ತಿರೋದೇ ಅಪ್ರಸ್ತುತ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಈಗ 2.5 ವರ್ಷ, ಹತ್ರ 3 ವರ್ಷ ಆಗ್ತಾ ಇದೆ. ಹೌದು. ಸೊ ಈ ಸಂದರ್ಭದಲ್ಲಿ ಬಹಳ ಸಮರ್ಥವಾಗಿ ದಕ್ಷತೆಯಿಂದ ಆಡಳಿತವನ್ನು ನೀಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಶೇರಿಂಗ್ ಆಗಿದೆ ಅಂತೇಳಿ ಕೆಲವರು ಚರ್ಚೆ ಮಾಡ್ತಿದ್ದಾರೆ. ಅದು ಕಾಂಗ್ರೆಸ್ನ ಕೆಲವು MLAಗಳಾಗಿರ್ಬೋದು, ಬೇರೆ ಪಕ್ಷದ BJP ಮತ್ತು JDS ಪಕ್ಷದ ನಾಯಕರುಗಳಾಗಿರ್ಬೋದು. ಇಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತಂದರೆ, ಎಲ್ಲರಿಗೂ ಮುಖ್ಯಮಂತ್ರಿ ಆಗುವ ಆಸೆ ಇರ್ತದೆ ಅಲ್ವಾ, ಬೇಡಿಕೆ ಕೇಳೋದು ಸಮಾಜ. ಈಗ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ, AICC ಅಧ್ಯಕ್ಷರು, ಇಲ್ಲಿ AICCಲಿ ಯಾವುದೇ ಗೊಂದಲಗಳಿಲ್ಲ, ನಿಮ್ಮೇಲೆ ಕೆಲವರು ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಸೊ ಆ ಕಾರಣಕ್ಕಾಗಿ ನೀವೇ ಬಗೆಹರಿಸ್ಕೊಳ್ಳಿ ಅಂತೇಳಿ ಭಾಳ ಕಡಾಖಂಡಿತವಾಗಿ ನೀವೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಸೊ ಇದ್ರ ಅರ್ಥ ಏನು? ಈಗ ಒಂದ್ ನಿಮಿಷ ಇರಿ ಸರ್, ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಒಂದ್ ನಿಮಿಷ ಇರಿ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಏನ್ ಹೇಳಿದ್ದಾರೆ ಮೇಡಮ್, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ ನಿಮಗೆ ಪ್ರಶ್ನೆ. ಮೇಡಮ್ ಈಗ ಹೌದು ಹೌದು, ಈಗ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ರಾಜ್ಯದಲ್ಲಿ ಖರ್ಗೆ ಸಾಹೇಬ್ರು ಒಂದು ಹೇಳಿದಾಗ ಮೇಡಮ್ ಹೇಳಿ ಮೇಡಮ್. ಹಲೋ, ನಿಮ್ದು ಮಾತ್ರ ವಾಯ್ಸ್ ಆನ್ ಹೋಗ್ತಿದೆ ಸರ್. ಹಲೋ ಹಲೋ ಹಲೋ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿ ಎಷ್ಟು ದಿನ ಆಯ್ತು? ಅದಾದ್ಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರಾ? ಕೆಲವು ದಿವಸ ಮುಚ್ಕೊಂಡಿದ್ರು, ಮತ್ತೀಗ ಕೆಲವು ಈಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ 4 ಜನ ಸೇರ್ಕೊತಾರೆ, ಅಲ್ಲಿ ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಮುಖ್ಯ. ಸೊ ಏನಾಗ್ತಾ ಇದೆ, ಇಲ್ಲಿ ಗೊಂದಲ ಇದೆ. ಅದು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದನ್ನ ಎಲ್ಲ ಅರ್ಥ ಮಾಡ್ಕೋಬೇಕು. ರಾಜಕೀಯ MLAಗಳು ಅರ್ಥ ಮಾಡ್ಕೋಬೇಕು, ಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಮತದಾರ ಬಹುಮತ ಕೊಟ್ಟು ಗೆಲ್ಸಿದ್ದಾನೆ, ಜನಾದೇಶ ಕೊಟ್ಟಿದ್ದಾನೆ. ಸೊ ಅದ್ರ ಪ್ರಕಾರ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹೇಳಿ ಆಯ್ಕೆ ಮಾಡಿದ್ದಾರೆ. ಈಗ ಸಮರ್ಥವಾಗಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ಕೊಂಡು ಹೋಗ್ತಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷವನ್ನ ಜೊತೆಗೆ ಸಂಘಟನೆ ಮಾಡೋ ಜೊತೆಗೆ ಸರ್ಕಾರದ ಭಾಗವಾಗಿ ಅವರು ಕೂಡ ಸಮರ್ಥವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಕೆಲವು ಶಾಸಕರುಗಳು ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಆಗಬಾರ್ದು. ಯಾಕೆಂದ್ರೆ ಅದು ಹೈಕಮಾಂಡ್ ತೀರ್ಮಾನ ತಗೋತದೆ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಂದರ್ಭ ಬಂದಾಗ, ಸಮಯ ಬಂದಾಗ ನನ್ಗೆ ಅವಕಾಶ ಸಿಗುತ್ತೆ ಅಂತಂದ್ರೆ, ಸಂದರ್ಭ ಯಾವಾಗ ಬರುತ್ತೆ ಮುಂದಕ್ಕೆ 2028 ಬರುತ್ತೆ. ಸೊ ಅಲ್ಲಿವರೆಗೆ ಕಾಯ್ತೀನಿ ಅಂತ ಅವರೇ ಹೇಳಿದ್ದಾರೆ. ಈಗ ಅವರು